ಬಾಂಗ್ಲಾದೇಶದ ಇವತ್ತೇನು ಕೆಲಸಗಾರಿದ್ದಾರೆ, ಕಾಫಿ ಎಸ್ಟೇಟ್ನಲ್ಲಿ ಇಲ್ಲೆಲ್ಲ ಕೆಲಸಗಾರಿದ್ದಾರೆ. ಕರ್ನಾಟಕದ ಒಂದು 15 ಲಕ್ಷ ಜನ ಕರ್ನಾಟಕದಲ್ಲಿದ್ದಾರೆ. ಅದರಲ್ಲಿ ಜಾಸ್ತಿ ಇದೇ ತಾಲೂಕಿನಲ್ಲೇ ಜಾಸ್ತಿ ಇದ್ದಾರೆ ಅಂತನ್ನುವಂಥದ್ದು ಸರ್ವೆ ಹೇಳ್ತಾ ಇದೆ. ಸೊ ಎಲ್ಲ ಕಾಫಿ ಎಸ್ಟೇಟ್ಗಳಲ್ಲಿ ಬಂಗ್ಲಾ ಕೆಲಸಗಾರರಿದ್ದಾರೆ. ಈಗ ಅಲ್ಲಿಯ ಕಾಫಿ ಎಸ್ಟೇಟ್ ಮಾಲೀಕರು ಹೇಳೋದೇನು, ನಮಗೆ ವರ್ಕರ್ಸ್ ಇರೋಲ್ಲ, ಲೋಕಲ್ ವರ್ಕರ್ ಕೆಲಸ ಮಾಡೋಲ್ಲ, ಲೋಕಲ್ ವರ್ಕರ್ಸ್ ಜಾಸ್ತಿ ಕೇಳ್ತಾರೆ, ಆಲ್ಸಿಗಳಿದ್ದಾರೆ, ಇದೆಲ್ಲ ಹೇಳ್ತಾರೆ. ಇದು ನಾವು ನಮಗೆ ನೀರು ಸಿಗಲಿಲ್ಲ ಅಂತ ಹೇಳಿ ನಾವು ವಿಷ ಕುಡಿದಿಲ್ಲ, ನಾವು ವಿಷ ಕುಡಿತಾ ಇದ್ದೀವಿ. ಇವತ್ತು ನಮಗೆ ಕೆಲಸಗಾರ, ನಮ್ಮ ಲೋಕಲ್ ಕೆಲಸಗಾರ ಸಿಗಲಿಲ್ಲ ಅಂತ ಹೇಳಿ, ಸಿಗ್ತಾ ಇಲ್ಲ ಅಂತ ಹೇಳಿ ಅವ್ರ ಮೇಲೆ ಬೇರೆ ಬೇರೆ ರೀತಿ ಆರೋಪ ಮಾಡಿ ಬಾಂಗ್ಲಾದೇಶದ ವೈರಿಗಳನ್ನು ತರ್ತಾ ಇದ್ವಿ. ವೈರಿಗಳನ್ನ, ಕ್ಯಾನ್ಸರ್. ಇವತ್ತು ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ, ಹಿಂದೂಗಳು ಹೇಗೆ ಬದುಕ್ತಾ ಇದ್ದಾರೆ, ಯಾವ ರೀತಿ ಮಾನಸಿಕತೆ ಇದೆ ಅಲ್ಲಿ. ಸೊ ಅದೇ ವೈರಿಗಳನ್ನು ತಗೊಂಡು ಬಂದು ನಾವು ಕೆಲಸ ಮಾಡಿಸ್ಕೊಳ್ತೀವಿ, ನಮ್ಮ ಕಾಫಿಯನ್ನು ಬೆಳೆಸ್ಕೊಂಡು ನಾವು ಆನಂದವಾಗಿ ಜೀವನ ಮಾಡ್ತೀವಿ. ಇವತ್ತಿಲ್ಲ ನಾಳೆ ಇದೇ ಬಂಗ್ಲಾಗಳನ್ನೇ ನಿಮ್ಮ ಕಾಫಿ ಎಸ್ಟೇಟಿನ ಮಾಲೀಕರಿಗೆ ಹೇಳ್ತಾ ಇದ್ದೇನೆ, ನಿಮ್ಮನ್ನು ಕೊಂದು ಬದುಕುತ್ತಾರೆ ಇಲ್ಲಿ ಅಂತನ್ನುವಂಥದ್ದು ಈಗಾಗಲೇ ಘಟನೆಗಳು ಆಗಿದ್ದಾವೆ. ಕೊಡಗಿನಲ್ಲಾಗಿದೆ, ಚಿಕ್ಕಮಗಳೂರಿನಲ್ಲಾಗಿದೆ. ಚಿಕ್ಕಮಗಳೂರಲ್ಲಿ ಇತ್ತೀಚೆಗೆ ಒಬ್ಬ ಕಾಫಿ ಎಸ್ಟೇಟ್ ಮೇಲೆ ಬಾಂಗ್ಲಾದೇಶಗಳು ಕಲ್ಲೆಸೆದು ಓಡಿಸಿದ್ದಾರೆ. ಇನ್ನೇನ್ ಬೇಕು ನಿಮಗೆ, ಕೊಂದಿದ್ದಾರೆ. ಕೊಡಗಿನಲ್ಲಿ ಕೊಂದಿದ್ದಾರೆ, ಕೊಪ್ಪದಲ್ಲೇ ಆ ಘಟನೆಗಳಾಗಿದ್ದಾವೆ. ಸೊ ಇವೆಲ್ಲ ಸುಮ್ಮನೆ ಒಂದು ಸ್ಯಾಂಪಲ್ಗಳು ಅಷ್ಟೇ. ಇವತ್ತಿಲ್ಲ ನಾಳೆ ಅವರು ಅವ್ರದ್ದೇ ಆದಂತ ಮಾರ್ಕೆಟ್ ಏನೋ ನಡೀತಾ ಇದೆ ಅಂತನ್ನುವಂಥದ್ದು ಕೂಡ ಸುದ್ದಿ ಇದೆ. ಸೊ ಇವೆಲ್ಲವನ್ನೂ ನೋಡಿದ್ರೆ ಬಾಂಗ್ಲಾದೇಶಿಗಳನ್ನ ಒದ್ದು ಹೊರಗೆ ಹಾಕಕ್ಕೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಈಗಾಗಲೇ ಶ್ರೀರಾಮ್ ಸೇನೆ ಸಂಘಟನೆ ಇಡೀ ರಾಜ್ಯಾದ್ಯಂತ ಎಲ್ಲೆಲ್ಲಿ ಇದ್ದಾರೆ, ಯಾವ್ಯಾವ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲಿ ವಾಸ ಮಾಡ್ತಾ ಇದ್ದಾರೆ, ಯಾವ ಮಸೀದಿಗಳು ಹೋಗ್ತಾ ಇದ್ದಾರೆ, ನಮಾಜ್ ಮಾಡ್ತಾ ಇದ್ದಾರೆ, ಇದನ್ನೆಲ್ಲವನ್ನೂ ಸರ್ವೆ ಮಾಡಿ ನಾವು ಗೃಹ ಮಂತ್ರಿಯವರಿಗೆ ಒಪ್ಪಿಸ್ತಾ ಇದ್ದೀವಿ. ಅದನ್ನು ಒಪ್ಪಿಸಿ ಒಂದು ಅವಧಿ ಕೊಟ್ಟು, ಒಂದು ಗಡುವು ಕೊಟ್ಟು, ಅದನ್ನು ನೀವು ಇವರನ್ನು ಹೊರಗೆ ಹಾಕದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ನೀವು ಹೊರಗೆ ಹಾಕಬೇಕು, ಇಲ್ಲ ನಾವು ಹೊರಗೆ ಹಾಕ್ತೀವಿ, ನಾವು ಒದ್ದು ಓಡಿಸ್ತೀವಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಮತ್ತು ಕಾಫಿ ಎಸ್ಟೇಟಿನ ಮಾಲೀಕರಿಗೂ ನಾನು ಕೈ ಮುಗಿದು ಹೇಳ್ತಾ ಇದ್ದೀನಿ, ನಮ್ಮ ದೇಶ ಉಳಿಸ್ಬೇಕಾಗಿದೆ. ಸೊ ಆ ದೇಶ ಉಳಿಸೋಗೋಸ್ಕರ ನೀವು ನಮ್ಮ ಜೊತೆ ಕೈ ಜೋಡಿಸಿ, ಎಲ್ಲೋ ಕೆಲಸಕ್ಕೆ ಆಗದೇ ಇರುವಂಥ, ನಿಮಗೆ ಎಷ್ಟು ಕೆಲಸಗಾರ ಬೇಕು ಹೇಳಿ, ನಾವು ತಂದು ಕೊಡ್ತೇವೆ ನಿಮಗೆ. ಉತ್ತರ ಕರ್ನಾಟಕದಲ್ಲಿ ಬಿಜಾಪುರ, ಬಾಗಲಕೋಟ್, ಬೆಳಗಾವಿ, ಧಾರವಾಡ ಜಿಲ್ಲೆಗಳಲ್ಲಿ ವಲಸೆ ಹೋಗ್ತಾ ಇದ್ದಾರೆ, ಗೋವಾಕ್ಕೆ ಹೋಗ್ತಾರೆ, ಮಂಗಳೂರಿಗೆ ಹೋಗ್ತಾರೆ. ಅವ್ರನ್ನೆಲ್ಲರನ್ನೂ ನಾನು ಕಳಿಸ್ತೀನಿ. ಸೊ ನಾನು ನಮ್ಮ ಈ ಕಾಫಿ ಎಸ್ಟೇಟಿನ ಮಾಲೀಕರಿಗೆ ಕೈ ಮುಗಿದು ಹೇಳ್ತೀನಿ, ನಮ್ಮ ದೇಶ ಉಳಿಸಬೇಕಾಗಿದೆ. ಈ ನೀಚ ಬಾಂಗ್ಲಾವಾಸಿಗಳನ್ನು, ಬಾಂಗ್ಲಾದೇಶೀಯ ಶತ್ರುಗಳನ್ನು ಸಾಕುವಂಥದ್ದು ಹಾವನ್ನು ಸಾಕ್ತಾ ಇದ್ದಾರೆ, ಕ್ಯಾನ್ಸರ್ ಸಾಕ್ತಾ ಇದ್ದಾರೆ ನೀವು, ವೈರಸ್ ಸಾಕ್ತಾ ಇದ್ದಾರೆ ನೀವು. ಇವತ್ತು ನಡೀತಾ ಇರುವಂತ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತ ನಿಮ್ಗೆ ಕಾಣಿಸ್ತಾ ಇಲ್ವಾ, ಕೇಳಿಸ್ತಾ ಇಲ್ವಾ, ನೋಡ್ತಾ ಇಲ್ವಾ ನೀವು? ಎಂಥ ಅಮಾನುಷವಾಗಿ ಇವತ್ತು ಬಾಂಗ್ಲಾದೇಶದಲ್ಲಿ ನಾವು 100 ಕೋಟಿ ಇವತ್ತು ಹಿಂದೂಗಳು ಈ ದೇಶದಲ್ಲಿ ಇದ್ದಂಥವ್ರು 1.5 ಕೋಟಿ ಜನ ಇರುವಂತ ಹಿಂದೂಗಳನ್ನು ನಾವು ಬದುಕ್ಸಾಕಾಗ್ತಾ ಇಲ್ಲ. ನಮ್ಮ ಕೇಂದ್ರ ಸರ್ಕಾರವೂ ಕೂಡ ನಿರ್ಲಕ್ಷ್ಯತನದಿಂದ ವರ್ತನೆ ಮಾಡ್ತಾ ಇದೆ. ಯಾಕೆ ಮಾತಾಡ್ತಾ ಇಲ್ಲ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತಹ ಘಟನೆಗಳ ಬಗ್ಗೆ? 5 ಕೋಟಿ ಜನ ಇವತ್ತು ನಮ್ಮ ದೇಶದಲ್ಲಿರುವಂತಹ ಬಾಂಗ್ಲಾದೇಶಗಳು ನಿಮಗೆ ಕಾಣಿಸ್ತಾ ಇಲ್ವಾ? ಕೇಂದ್ರ ಸರ್ಕಾರದವ್ರನ್ನ ನಾನು ಕೇಳ್ತಾ ಇದ್ದೀನಿ, ಬಾಂಗ್ಲಾದೇಶದ ಬಗ್ಗೆ ಬಾಯಿ ಬಿಡಿ, ಒಳಗಡೆ ಇದ್ದಂತಹ ಇವ್ರನ್ನೆಲ್ಲ ಒದ್ದು ಹೊರಗೆ ಹಾಕಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸೊ ಈ ತಾಲೂಕಿನಲ್ಲೂ ಕೂಡ ಏನು ಒಂದು ಬಾಂಗ್ಲಾ ವಾಸಿಗಳಿದ್ದಾರೆ, ಅವರನ್ನ ಹೊರಗೆ ಹಾಕುವಂತಹ ಪ್ರಕ್ರಿಯೆ ನಾವೆಲ್ಲರೂ ಸೇರಿ, ರಘು ಅವರು, ನಾವು, ವಿಜಯ್ ಕುಮಾರ್ ಎಲ್ಲ ಸೇರಿ ನಾವು ಇದನ್ನ ಮುಂದಿನ ಒಂದು ಯೋಜನೆಯನ್ನ ಮಾಡ್ತೀವಿ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ